ಎಲ್ಲರಿಗೂ ನಮಸ್ಕಾರ. ರಾಜ್ಯದಲ್ಲಿ ಎಐಟಿಯುಸಿ ಸಂಘಟನೆಗೆ ಸೇರಿದಂತಹ ಅಂಗನವಾಡಿ ಕಾರ್ಯಕರ್ತರು ಬೆಳಗಾವಿಯ ಸುವರ್ಣಸೌಧದ ಬಳಿ 2024 ಡಿಸೆಂಬರ್ 12 ಗುರುವಾರದಂದು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಅವರೆಲ್ಲರೂ ತಮ್ಮ ದೀರ್ಘಕಾಲದ ಬೇಡಿಕೆಗಳ ಈಡೇರಿಕೆಗಾಗಿ ಸುವರ್ಣಸೌಧದ ಬಳಿ ಜಮಾಯಿಸಿದ್ರು. ಅವರ ಬೇಡಿಕೆಗಳು ಒಂದಲ್ಲ ಎರಡಲ್ಲ, ದೀರ್ಘ ಕಾಲದಿಂದಲೂ ಬಾಕಿ ಇರತಕ್ಕಂತಹ ಬೇಡಿಕೆಗಳು. ಅವರ ಗೌರವ ಧನ ಹೆಚ್ಚಳದ ವಿಚಾರ ಇರಬಹುದು, ಗ್ರ್ಯಾಚ್ಯುಟಿ ಮಂಜೂರು ಮಾಡತಕ್ಕಂತ ವಿಚಾರ ಇರಬಹುದು. ಹೀಗೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅವರು ಪ್ರತಿಭಟನೆಯನ್ನ ನಡೆಸಿದರು. ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಕೂಡ ಬಂದಿದ್ರು. ಪ್ರತಿಭಟನೆಯಲ್ಲಿ ಏನೇನು ನಡೀತು ಅನ್ನೋದರ ವಿವರಗಳನ್ನ ನಾವೀಗ ನೋಡೋಣ ಬನ್ನಿ. ಹಾಗೆ ನಿವೃತ್ತಿ ವೇತನವನ್ನು ಕೊಡಬೇಕು, ಮತ್ತೆ ಗ್ರಾಚ್ಯುಟಿಯನ್ನ ಜಾರಿ ಮಾಡಬೇಕು. ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಹಲವಾರು ಗ್ಯಾರಂಟಿಗಳನ್ನು ಕೊಡ್ತು. ಆದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಮಹಿಳಾ ವರ್ಗ ದುಡಿತಿರ್ತಕ್ಕಂಥ ಬಿಸಿ ಊಟ, ಅಂಗನವಾಡಿ, ಆಶಾ ಇವರಿಗೆ ನಾವು ಒಂದು ಗ್ಯಾರಂಟಿಯನ್ನು ಕೊಡ್ತೀನಿ ಅಂತ ಅವರ ರಾಷ್ಟ್ರೀಯ ಅಧಿನಾಯಕಿಯಾದಂಥ ಪ್ರಿಯಾಂಕಾ ಗಾಂಧಿ ಅವರು ಇದೇ ಖಾನಾಪುರದಲ್ಲಿ ನಮ್ಮನ್ನ ಕೂತು ಮಾತುಕತೆ ಆಡಿ 6ನೇ ಗ್ಯಾರಂಟಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇದನ್ನ ಸರ್ಕಾರ ಮರ್ತಿದೆ. ನಿಮ್ಮ ಅಧಿನಾಯಕಿ ಹೇಳಿದಂತ ಮಾತನ್ನ ಮರ್ತಿರ್ತಕ್ಕಂಥ ಸರ್ಕಾರ ಮರಿಬಾರದು. ಈ ಮಹಿಳೆಯರ ಕಾರ್ಮಿಕರಿಗೆ 6ನೇ ಗ್ಯಾರಂಟಿ ಏನು ಅಂಗನವಾಡಿ ಕಾರ್ಯಕರ್ತರಿಗೆ 15,000 ಅಂತ ಹೇಳ್ತಾ ಇದ್ದೀರಿ, ಅದನ್ನ ಜಾರಿ ಮಾಡಬೇಕು ಹೇಳಿದ್ದೀರಿ. ಸಹಾಯಕರಿಗೆ 10,000 ಜಾರಿ ಮಾಡಬೇಕು, ಬಿಸಿ ಊಟ ಕಾರ್ಯಕರ್ತರಿಗೆ 6,000 ಜಾರಿ ಮಾಡಬೇಕು, ಆಶಾದವರಿಗೆ 8,000 ಜಾರಿ ಮಾಡ್ಬೇಕಂತ ಕೊಟ್ಟಂತ 6ನೇ ಗ್ಯಾರಂಟಿಯನ್ನ ಮಹಿಳಾ ವರ್ಗವನ್ನ ನೀವು ತಂದಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನ ಜನರ ಮಧ್ಯೆ ಆರೋಗ್ಯವನ್ನ, ಗರ್ಭಿಣಿ ಬಾಣಂತಿಯರ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಶೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಈ ಬಜೆಟ್ ಅಲ್ಲಿ ನೀವು 6ನೇ ಗ್ಯಾರಂಟಿ ಜಾರಿ ಮಾಡಲೇಬೇಕಂತ ಹೇಳಿ ನಾವು ಬಹುಮುಖ್ಯವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಇವತ್ತು ಏನು ಕಟ್ಟಡ ಕಾರ್ಮಿಕರಿದ್ದಾರೆ, ಅಲ್ಲಿ ಕಟ್ಟಡ ಕಾರ್ಮಿಕರ ನಕಲಿ ಕಾರ್ಡ್ಗಳನ್ನ ಮಾಡಲಿಕ್ಕೆ ಸರ್ಕಾರನೇ ದಾರಿ ಮಾಡಿಕೊಟ್ಟು ಇವತ್ತು ಏನು ಸಂಘಟನೆಗಳ ಮುಖಾಂತರ ಅಸಲಿ ಕಾರ್ಡ್ಗಳಿಗೆ ಇರ್ತಕ್ಕಂಥ ಯೋಜನೆಗಳನ್ನ ಕೊಡ್ತಾ ಇಲ್ಲ. ಸಹಾಯಕರಿಗೆ 2,500 ಕೊಡ್ತಾ ಇದೆ, ಆಶಾ ಕಾರ್ಯಕರ್ತರಿಗೆ 7,000 ಕೊಡ್ತಾ ಇದೆ. ಈ ನೀತಿ ಸರಿಯೇ ಮೋದಿ ಸಾಹೇಬ್ರೆ? ನೀವು ಅಲ್ಲಿ ಕೂತ್ಕೊಂಡು ಬೇಟಿ ಬಚಾವೋ ಬೇಟಿ ಬಡಾವೋ ಅಂತ ಹೇಳ್ತಕ್ಕಂಥ ಇವ್ರು ನೋಡಿದ್ರೆ ಕೇಂದ್ರ ತೋರಿಸ್ತಾರೆ, ನೀವು ನೋಡಿದ್ರೆ ನಮ್ಗೆ ಏನೂ ಮಾಡ್ತಾ ಇಲ್ಲ ಅಂತ ಇವತ್ತು ಅವರನ್ನು ಕೇಳ್ತೇವೆ. ಈ ಮುಖಾಂತರ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಎಐಟಿಯುಸಿ ಮುಖಾಂತರ ಕಾರ್ಮಿಕರನ್ನ ಶೋಷಣೆ ಮಾಡ್ತಕ್ಕಂಥ ನೀತಿಯನ್ನ ತೆಗೆದುಹಾಕ್ಬೇಕು. ಅವರಿಗೆ ಕನಿಷ್ಠ ಕೂಲಿ ಕೊಡಬೇಕು. ಅವ್ರ ಅಧಿಕಾರಕ್ಕೆ ಬರೋದಕ್ಕಿಂತ ಪೂರ್ವದಲ್ಲೇ ನಾವೇನು ಕೇಳಿದ್ದಿಲ್ಲ, ನಾವು ಇದನ್ನು ಕೊಡ್ರಿ ಅದನ್ನು ಕೊಡ್ರಿ ಅಂತ ಕೇಳಿದ್ದಿಲ್ಲ. ನಾವು ಅಧಿಕಾರಕ್ಕೆ ಬಂದ್ರೆ ಏನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಅವರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆದಂಥ ಪ್ರಿಯಾಂಕಾ ಗಾಂಧಿ ಅವರು ಇದೇ ಬೆಳಗಾವಿ ಜಿಲ್ಲೆ ಖಾನಾಪುರದಲ್ಲಿ ನಮ್ಮನ್ನೆಲ್ಲರನ್ನೂ ಕರ್ಸ್ಕೊಂಡು, ನಾಯಕರನ್ನು ಕರ್ಸ್ಕೊಂಡು, ಒಂದು ವೇಳೆ ನೀವು ಕಾಂಗ್ರೆಸ್ಸಿಗೆ ಬೆಂಬಲ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಾನು ಸ್ಕೀಮ್ ವರ್ಕರ್ಸ್ಗೆ, ಮಹಿಳೆಯರಿಗೆ ಒಂದು ಪ್ಯಾಕೇಜನ್ನು ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ವಿ. ಆ ಪ್ಯಾಕೇಜ್ನಲ್ಲಿ ಏನಿತ್ತು ಅಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ 15,000 ರೂಪಾಯಿ, ಸಹಾಯಕರಿಗೆ 12,000 ರೂಪಾಯಿ, ಬಿಸಿ ಊಟದವರಿಗೆ 6,000 ರೂಪಾಯಿ, ಮತ್ತೆ ಇಡಿಗಂಟು ಪೆನ್ಷನ್ನು ಇವನ್ನೆಲ್ಲ ಕೊಡ್ತೇವೆ ಅಂತ ಹೇಳಿದ್ರು. ಸರ್ಕಾರಕ್ಕೆ ಬಂದು 18 ತಿಂಗಳಾದರೂ ಕೂಡ ಇವತ್ತು ಆ ಸ್ಕೀಮ್ ವರ್ಕರ್ಸ್ಗೆ ಯಾವುದೂ ಜಾರಿ ಮಾಡಿಲ್ಲ ಈ ನಮ್ಮ ಸಿದ್ದರಾಮಯ್ಯನವರು. ಅದೇ ರೀತಿ ಸಾರಿಗೆ ಕಾರ್ಮಿಕರ ಸಮಸ್ಯೆಗಳು ಹಲವಾರು ಅದಾವು. ಅವ್ರು ಏನು ಗ್ಯಾರಂಟಿ ಕೊಟ್ಟವೆ ಅಂತ ಹೇಳ್ತಾರ, ಬರೀ ಬಸ್ ಫ್ರೀ ಕೊಟ್ಟವಿ, ರೇಷನ್ ಫ್ರೀ ಕೊಟ್ಟವಿ, ಹಣ ಕೊಟ್ಟವೆ ಅಂತ ಹೇಳ್ತಾರ. ಈಗ ಈ ನಿಜವಾದ ದುಡಿ ವರ್ಗದ ಬಗ್ಗೆ ಯಾವುದೇ ಒಂದು ಕಳಕಳಿ ಅವ್ರು ಕಾಣ್ತಾ ಇಲ್ಲ. ಸಿದ್ದರಾಮಯ್ಯನವರೇ, ನಾವು ಬಸ್ ಫ್ರೀ ಕೇಳಿಲ್ಲ, 2,000 ರೂಪಾಯಿ ಗೃಹಲಕ್ಷ್ಮಿ ಫ್ರೀ ಕೇಳಿಲ್ಲ, ನಾವೇನ್ ದುಡಿತೇವಿ ನಮ್ಗೆ ಕೂಲಿ ಕೊಡ್ರಿ ಅಂತ ಕೇಳ್ತಕ್ಕಂಥ ಬಂದ್ರೆ ಇವತ್ತು ನೀವು ಅದನ್ನು ಕೊಡ್ತಾ ಇಲ್ಲ. ಟ್ರಸ್ ಅಂಗನವಾಡಿ ಕೇಂದ್ರಗಳನ್ನ ಮಾಡಬೇಕು ಅಂತೇಳಿ ಅದು ಅಂತೇಳಿ ನೀವು ಮತ್ತೆ ಬಿಸಿ ಊಟನ NGO ಸಂಸ್ಥೆ ಕೊಡ್ಬೇಕು ಅನ್ನೋದು, ಇವೆಲ್ಲ ಖಾಸಗೀಕರಣದ ಹುನ್ನಾರ ನಡೆಸ್ಕೊಂಡು ಸರ್ಕಾರ ಪರವಾಗಿ ನಾನಿಲ್ಲಿ ನಮ್ಮಲ್ಲಿ ಮನೆಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದೇನೆ. ಇವತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥವ್ರು ಹಲವಾರು ಸಮಸ್ಯೆಗಳ ಬಗ್ಗೆ ನಮಗಿಲ್ಲಿ ಮಾತನಾಡಿದ್ದಾರೆ. ವಿಶೇಷವಾಗಿ ನಮ್ಮ 6ನೇ ಗ್ಯಾರಂಟಿ ಬಗ್ಗೆ ಮಾತನಾಡಿದ್ದಾರೆ. ಇಲ್ಲಿ ಗೌರವ ಧನವನ್ನ ಹೆಚ್ಚಳ ಮಾಡ್ಬೇಕಂತಕ್ಕಂಥದ್ದು ಖಂಡಿತವಾಗಿ ಸರ್ಕಾರ ಮಾಡುತ್ತೆ. ನಿಮ್ಮ ಒಂದು ಗಮನಕ್ಕಿರಲಿ, ಇವತ್ತು ಸುಮಾರು ನಾವು 5 ಗ್ಯಾರಂಟಿಯಲ್ಲಿ ಸುಮಾರು 56,000 ಕೋಟಿ ವರ್ಷಕ್ಕೆ ಖರ್ಚು ಮಾಡ್ತಾ ಇದೀವಿ. ಈ 5 ಗ್ಯಾರಂಟಿಗಳು ಸಂಪೂರ್ಣ ಖರ್ಚು ಸರ್ಕಾರಕ್ಕೆ ವರ್ಷಕ್ಕೆ 56,000 ಕೋಟಿ ಬರ್ತಾ ಇದೆ. ನೀವು ಮೊದಲು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಈ 56,000 ಕೋಟಿ ಎಲ್ಲರೂ ಬಂದ್ರು, ನಿಮ್ಮವರು ಬಂದ್ರು, ನಮ್ಮವರು ಬಂದ್ರು, ಅಂಗನವಾಡಿಯವರು ಬಂದ್ರು, ಬಹಳಷ್ಟು ಜನ ಯಾರು ಬಡವರಿದ್ದಾರೆ ಅವ್ರೆಲ್ಲರಿಗೆ 56,000 ಕೋಟಿ ಕೊಡ್ತಾ ಇದೀವಿ. ಭಾರತ ದೇಶದ ಇತಿಹಾಸದಲ್ಲಿ ಇವತ್ತಿರ್ತಕ್ಕಂಥ ಎಲ್ಲಾ ಸರ್ಕಾರಗಳಿಗೆ ಹೋಲಿಸ್ಕೊಂಡು ನೋಡಿದ್ರೆ ಶೇಕಡ ಸುಮಾರು 60,000 ಕೋಟಿ ನೇರವಾಗಿ ಬಡವರಿಗೆ ನೇರವಾಗಿ ದುಡ್ಡು ಮುಟ್ಟತಕ್ಕಂಥ ಕಾರ್ಯಕ್ರಮ ಯಾವುದೇ ಸರ್ಕಾರ ಮಾಡಿದ್ರೆ
ಅದು ನಮ್ಮ ಸರ್ಕಾರ ಮಾಡಿದೆ, ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೇನೆ. ಯಾವ್ದು ರಾಜಕೀಯವಾಗಿ ಭಾಷಣ ಮಾಡ್ತಕ್ಕಂಥದ್ದಲ್ಲ. 5 ಕಾರ್ಯಕ್ರಮಗಳ ಗ್ಯಾರಂಟಿಗಳು ತಮಗೆ ಗೊತ್ತಿದ್ದಾವೆ. ಅಮ್ಮ ಅಲ್ಲಮ್ಮ, ನಮ್ಮ ತಾಯಿ ಸ್ಥಿತಿನೇ ಮಾತಾಡ್ಬೇಡಿ ಅಮ್ಮ. ನಾವೇನು ನಮ್ಮ ತಾಯಿ ಸ್ವಲ್ಪ ಸುಧಾರಿಸೋದ್ರೆ ನಾವಿದು ನಮ್ಮ ಗ್ಯಾರಂಟಿ ಏನಿದೆ, ಇದು 56,000 ಕೋಟಿ ಖರ್ಚಾಗಿದ್ದಕ್ಕೆ ನಮಗೆ ಸ್ವಲ್ಪ ಈ ಕಾರ್ಯಕ್ರಮಗಳನ್ನ ನಮಗೆ ಮಾಡ್ಲಿಕ್ಕಾಗಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗ್ಲೂ ನಾವೇನು ಮಾತನ್ನು ಕೊಟ್ಟಿದ್ದೀವಿ, ಶಾಶ್ವತ ಪದಿ ಗ್ಯಾರಂಟಿಯನ್ನ ಮಾಡ್ತೀವಿ. ಸ್ವಲ್ಪ ತಡ ಆಗಿದ್ರೆ ಕ್ಷಮೆ ಇರಲಿ ಅಂತ ಕೂಡ ತಮ್ಮಲ್ಲಿ ಕಳಿಕಳಿಯ ಮನೆ ಮಾಡಿಕೊಂಡೆ ನಮ್ಮ ಈ ದೇಶದ ಮಹಿಳೆಯರನ್ನು ಬಿಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅವರನ್ನು ತೋರಿಸಿ ನಮಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ